ಹೆಲೋ ಎವ್ರಿವನ್. ಡಿಗ್ರಿ ಓದ್ಕೊಂಡ್ರೆ, ಮಾಸ್ಟರ್ ಡಿಗ್ರಿ ಓದ್ಕೊಂಡ್ರೆ ಜಾಬ್ ಸಿಕ್ಬಿಡುತ್ತಾ? ಎಸ್, ಕೆಲವು ಸ್ಟೂಡೆಂಟ್ಸಿಗೆ ಸಿಗುತ್ತೆ. ಯಾಕೆಂದರೆ ಅವ್ರ ಹತ್ರ ಲೀಡರ್ಶಿಪ್ ಕ್ವಾಲಿಟಿಗಳಿರುತ್ತೆ. ಅವರು ಎಲ್ಲರ ಹತ್ರ ಮಾತಾಡೋ ಅಭ್ಯಾಸನ ಬೆಳೆಸ್ಕೊಂಡಿರ್ತಾರೆ. ಪ್ರಿನ್ಸಿಪಲ್ ಹತ್ರ, ಲೆಕ್ಚರರ್ಸ್ ಹತ್ರ, ಎಲ್ಲರ ಹತ್ರ ಮಾತಾಡೋ ಅಭ್ಯಾಸನ ಬೆಳೆಸ್ಕೊಂಡಿರ್ತಾರೆ. ಕಮ್ಯುನಿಕೇಷನ್ ಗ್ರಿಪ್ ಇರುತ್ತೆ ಅವರಿಗೆ. ಲ್ಯಾಂಗ್ವೇಜ್ ಮೇಲೆ ಯಾವ ಪದಗಳನ್ನು ಯಾರ ಹತ್ರ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಿರುತ್ತೆ. ಆವಾಗ ಅವರಿಗೆ ಜಾಬ್ಗಳು ಆಗುತ್ತೆ. ಬಟ್ ಅಂಥ ಸ್ಟೂಡೆಂಟ್ಸ್ ಒಂದು ಕ್ಲಾಸ್ ಅಂತ ಬಂದಾಗ ಒಬ್ಬರು ಇಬ್ಬರು ಇರ್ತಾರೆ ಅಷ್ಟೇ. ಇನ್ನು ಬಾಕಿ ಇರುವ ಸ್ಟೂಡೆಂಟ್ಸ್ಗೆ ಆ ಎಕ್ಸ್ಪೋಜರ್ಗಳನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಗೊತ್ತಿರಲ್ಲ. ಆವಾಗ ನೀವು ನಿರಂತರವಾಗಿ ಅದನ್ನು ಒಂದು ಕೋಚಿಂಗ್ ಸೆಂಟರ್ಗಳಲ್ಲಿ, ಟ್ರೈನಿಂಗ್ ಸೆಂಟರ್ಗಳಲ್ಲಿ ಪ್ರಾಕ್ಟೀಸ್ ಮಾಡಿ ಇಂಟರ್ವ್ಯೂಗೆ ಹೋದಾಗ ನಮ್ಮ ಬಗ್ಗೆ ನಾವು ಎಷ್ಟು ಹೇಳ್ಕೋಬೇಕು, ಹೆಂಗೆ ಹೇಳ್ಕೋಬೇಕು, ಯಾವ ಥರದ ವರ್ಡ್ಸ್ಗಳನ್ನು ಯೂಸ್ ಮಾಡಿ ಹೇಳ್ಕೋಬೇಕು, ಆ ಥರ ಯೂಸ್ ಮಾಡಿ ಹೇಳಿದಾಗ ಹೇಗೆ ಇಂಟರ್ವ್ಯೂವರ್ಸ್ ಇಂಪ್ರೆಸ್ ಆಗ್ತಾರೆ, ಅದರಿಂದ ಯಾವ್ಯಾವ ಸ್ಕಿಲ್ಗಳನ್ನು ಡೆವಲಪ್ಮೆಂಟ್ ಮಾಡ್ಕೋಬೇಕು. ಸಾಫ್ಟ್ ಸ್ಕಿಲ್ಸ್ ಅಂತ ಬರುತ್ತೆ. ಸಾಫ್ಟ್ ಸ್ಕಿಲ್ಸಲ್ಲಿ ನಿಮ್ಮದು ಕಮ್ಯುನಿಕೇಷನ್, ವರ್ಬಲ್ ಕಮ್ಯುನಿಕೇಷನ್, ನಾನ್ ವರ್ಬಲ್ ಕಮ್ಯುನಿಕೇಷನ್, ಐ ಕಾಂಟ್ಯಾಕ್ಟ್ ಹೇಗಿರಬೇಕು, ಇಂಟರ್ವ್ಯೂಗೆ ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು, ನಿಮ್ಮ ಸೀನಿಯರ್ಸ್ ಜೊತೆಗೆ ನೀವು ನಿಂತ್ಕೊಳ್ಳುವಾಗ, ಕೂತ್ಕೊಳ್ಳುವಾಗ ಹೇಗಿರಬೇಕು, ಬಾಡಿ ಲ್ಯಾಂಗ್ವೇಜ್, ಫೇಶಿಯಲ್ ಎಕ್ಸ್ಪ್ರೆಷನ್, ಎಷ್ಟು ಸ್ಮೈಲ್ ಮಾಡಬೇಕು, ಎಷ್ಟು ಸ್ಮೈಲ್ ಮಾಡಬಾರ್ದು, ಎಷ್ಟು ಮಾತಾಡಬೇಕು, ಎಷ್ಟು ಮಾತಾಡಬಾರ್ದು, ಇವುಗಳನ್ನೆಲ್ಲ ನೀವು ಕಲಿತ್ಕೊಂಡ್ರೆ ಅದು ಇಂಟರ್ಪರ್ಸನಲ್ ಸ್ಕಿಲ್ಸ್ ಆಗುತ್ತೆ. ಆವಾಗ ನಿಮಗೆ ಜಾಬ್ ಸಿಗೋದಕ್ಕೆ ಈಸಿ ಆಗುತ್ತೆ. ಸೊ ಇಂಟರ್ವ್ಯೂಗೆ ಬಹಳಷ್ಟು ಕ್ಯಾಂಡಿಡೇಟ್ಸ್ಗಳು ಬರ್ತಾರೆ. ಆ ಕ್ಯಾಂಡಿಡೇಟ್ಸಲ್ಲಿ ನಾವು ಆ ಪೊಸಿಷನ್ನಿಗೆ ಸೂಟೇಬಲ್ ಆಗ್ತೀವಿ ಅನ್ನೋದನ್ನು ಪ್ರೂವ್ ಮಾಡೋ ಥರ ನಮ್ಮ ಸಾಫ್ಟ್ ಸ್ಕಿಲ್ಸ್ಗಳು ಇರಬೇಕು. ಆಗ ಅದು ನಮಗೆ ಹೆಲ್ಪ್ ಆಗುತ್ತೆ. ಸೊ ಗ್ರ್ಯಾಜುಯೇಷನ್ ಮಾತ್ರ ಸಾಕಾಗೋದಿಲ್ಲ ಒಂದು ಜಾಬ್ ತಗೊಳ್ಳೋದಕ್ಕೆ. ನಮ್ಮ ಆ್ಯಟಿಟ್ಯೂಡ್ ಕೂಡ ಮ್ಯಾಟರ್ ಆಗುತ್ತೆ, ಲ್ಯಾಂಗ್ವೇಜ್ ಮ್ಯಾಟರ್ ಆಗುತ್ತೆ, ಇಂಗ್ಲೀಷ್ ಮ್ಯಾಟರ್ ಆಗುತ್ತೆ, ಕಮ್ಯುನಿಕೇಷನ್ ಸ್ಕಿಲ್ ಮ್ಯಾಟರ್ ಆಗುತ್ತೆ, ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ ಮ್ಯಾಟರ್ ಆಗುತ್ತೆ. ಆ್ಯಂಡ್ ನಿಮ್ಮ ಒನ್ ಹ್ಯಾಂಡ್ ಡಿಸ್ಟೆನ್ಸ್ ಇಲ್ಲ ರೆಸ್ಪೆಕ್ಟಿಂಗ್ ಪೊಸಿಷನಿಂಗ್ ವೆನ್ ಯು ಆರ್ ಸ್ಟ್ಯಾಂಡಿಂಗ್ ವಿತ್ ಸಂಬಡಿ, ವೆನ್ ಯು ಆರ್ sitting with somebody, that also matters. So ಗ್ರ್ಯಾಜುಯೇಷನ್ಗಿಂತ ಇಂಟರ್ವ್ಯೂಸ್ ಕ್ರ್ಯಾಕ್ ಮಾಡಿ ಜಾಬ್ ತಗೊಳ್ಳೋದಕ್ಕೆ ನಾವು ಬಹಳಷ್ಟು ಸ್ಕಿಲ್ಗಳನ್ನು ನಮ್ಮ ಪರ್ಸನಾಲಿಟಿಯಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ಅವುಗಳನ್ನು ಅಳವಡಿಸ್ಕೊಳ್ಳಿ, ನಿಮಗೆ ಈಸಿಯಾಗಿ ಜಾಬ್ ಆಗುತ್ತೆ. ನೀವೆಲ್ಲೂ ರಿಜೆಕ್ಟ್ ಆಗೋದಿಲ್ಲ. ಬಿಕಾಸ್ ನನ್ನಲ್ಲಿಗೆ